ಹರೇ ರಾಮ. ಭಗವದ್ಗೀತೆ ಯಾರು ಕೇಳಿಲ್ಲ, ಆದರೆ ಯಾರು ಬಲ್ಲವರು, ಪೂರ್ಣವಾಗಿ ಭಗವದ್ಗೀತೆ ನಡೆದುಕೊಂಡವರು ಯಾರು ಅಂದರೆ ಯಾರೂ ಇಲ್ಲ ಅಂತ ಉತ್ತರ ಕೊಡುವಂಥ ಒಂದು ಸಂದರ್ಭ, ಅಥವಾ ಯುಗಕ್ಕೊಬ್ಬ ಜಗಕ್ಕೊಬ್ಬ ಎಂಬುದಾಗಿ ಉತ್ತರ ಕೊಡುವಂಥ ಒಂದು ಸಂದರ್ಭ. ಭಗವದ್ಗೀತೆಯನ್ನು ಪೂರ್ತಿಯಾಗಿ ಅರಿದಿದ್ರೂ ಕೂಡ ಕೇವಲ ಒಂದು ಪದವೋ ಪಾದವೋ ಅರಿತುಕೊಂಡ್ರೂ ಅದು ಜೀವದ ಉದ್ಧಾರಕ್ಕೆ ಕಾರಣವಾಗ್ತದೆ ಎನ್ನುವುದು ಶಂಕರಾಚಾರ್ಯರ ಅಭಿಪ್ರಾಯ. ಭಗವದ್ಗೀತಾ ಕಿಂಚಿದಧೀತ, ಒಂದು ಸ್ವಲ್ಪ ಮಾತ್ರವೇ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದರೂ ಕೂಡ ಅದು ಅವನ ಜೀವದ ಉದ್ಧಾರಕ್ಕೆ ಕಾರಣವಾಗ್ತದೆ ಎಂಬುದಾಗಿ ಆದಿ ಜಗದ್ಗುರುಗಳು ಶಂಕರಾಚಾರ್ಯರು ಅಭಿಪ್ರಾಯಪಡ್ತಾರೆ. ಹಾಗಾಗಿ ಭಾರತದ ಚರಿತ್ರೆಯಲ್ಲಿ ಭಗವದ್ಗೀತೆಯನ್ನು ಅರಿಯುವ, ಭಗವದ್ಗೀತೆಯ ತತ್ವವನ್ನು ಸಾಧನೆ ಮಾಡುವ, ಬೇರೆಯವರಿಗೆ ತಿಳಿಸಿ ಹೇಳುವ ಪ್ರಯತ್ನಗಳು ಬಹಳ ಅನಾದಿ ಕಾಲದಿಂದ ಕೂಡ ನಡೀತಾ ಬಂದಿದ್ದಾವೆ. ಇಂದು ಕೂಡ ಅಂಥ ಪ್ರಯತ್ನಗಳು ಜೀವಂತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಲೈ ಭಾರತ, ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾದಾಗಲೆಲ್ಲ ನಾನು ನನ್ನ ಸ್ವರೂಪವನ್ನೂ ರಚಿಸುತ್ತೇನೆ. ಅರ್ಥಾತ್ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟನಾಗುತ್ತೇನೆ. ಅಭ್ಯುತ್ಥಾನಮ ಧರ್ಮಶ್ಯ ತದಾತ್ಮಾನಂ ಸೃಜಾಮ್ಯಹಂ. ಉದಾಹರಣೆಗೆ ಬೆಂಗಳೂರಿನ ಗೋಸಾಯಿ ಮಠದ ಮಂಜುನಾಥ ಭಾರತಿ ಸ್ವಾಮಿಗಳವರು ಅವರೊಂದು ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಭಗವದ್ಗೀತೆಯನ್ನು ಬೇರೆ ಬೇರೆ ರಾಗಗಳಲ್ಲಿ ಹಾಡುವಂಥದ್ದು, ಹಾಗೆ ಅದನ್ನು ವಿವರಿಸುವಂಥದ್ದು ತುಂಬ ಒಳ್ಳೆ ಪ್ರಯತ್ನ. ಯಾಕೆಂದರೆ ನಾವು ಆಗಲೇ ಹೇಳಿದಾಗೆ ಭಗವದ್ಗೀತೆಯ ಗಾಳಿ ಸೋಕಿದ್ರೂ ಸಾಕು ಜೀವದ ಉದ್ಧಾರವಾಗಲಿಕ್ಕೆ ಅದು ಕಾರಣವಾಗ್ತದೆ ಅಂತ. ಇಂಥ ಗ್ರಂಥವೊಂದನ್ನು ಜನರಿಗೆ ತಲುಪಿಸುವ, ರುಚಿಕರವಾಗಿ ತಲುಪಿಸುವಂತಹ ಒಂದು ಪ್ರಯತ್ನ. ಆ ಪ್ರಯತ್ನ ಎಷ್ಟು ಮಾತ್ರಕ್ಕೂ ಕೂಡ ಶ್ಲಾಘನೀಯ. ನಾವು ಮಂಜುನಾಥ ಭಾರತಿಗಳನ್ನು ಅಭಿನಂದಿಸ್ತೇವೆ. ನಾವು ಈ ಭಗವದ್ಗೀತೆಯನ್ನು ಕೇಳಿದ್ದೇವೆ, ಅವಲೋಕಿಸಿದ್ದೇವೆ, ತುಂಬ ಸಂತೋಷಪಟ್ಟಿದ್ದೇವೆ. ಹಾಗಾಗಿ ಈ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಲಿ, ಫಲಪ್ರದವಾಗಲಿ, ಇದು ಭಕ್ತ ಜನರಿಗೆ ಮುಟ್ಟಲಿ ಮತ್ತು ಅವರನ್ನು ಈ ಸಂಸಾರದಿಂದ ಮೇಲಕ್ಕೆ ಎತ್ತಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸುವಂಥದ್ದು. ಈ ಮಹತ್ ಕಾರ್ಯಕ್ಕೆ ಸರ್ವಶ್ರೇಯಸ್ಸನ್ನು ಕೂಡ ನಾವು ಈ ಸಮಯದಲ್ಲಿ ಹಾರೈಸ್ತೇವೆ. ಮಂಜುನಾಥ ಭಾರತಿಗಳ ಪ್ರಯತ್ನ ಸ್ತುತ್ಯ ಮತ್ತು ಅನುಕರಣಾರ್ಹ. ಹರೇ ರಾಮ.